ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ವಿಶ್ವ ಪರಿಸರ ದಿನಾಚರಣೆ. ಮನುಷ್ಯನ ದುರಾಸೆ ತಣಿಸುವ ಶಕ್ತಿ ಭೂಮಿಗಿಲ್ಲ. ಬಿರಾದಾರ್. ವಾರ್ತೆಗಳ ವಿವರ. ಮುದ್ದೆ ಬಿಹಾರ. ನಾವು ಪ್ರಕೃತಿಯ ಸಂಪತ್ತನ್ನು ಹಾಳು ಮಾಡದೆ ಜೀವನ ಶೈಲಿ ರೂಪಿಸಿಕೊಳ್ಳಬೇಕಿದೆ. ತ್ಯಾಜ್ಯಕ್ಕೆ ಬೆಂಕಿ, ಪ್ಲಾಸ್ಟಿಕ್ ಬಳಕೆಯಿಂದ ಪ್ರಕೃತಿ ಸಮತೋಲನ ತಪ್ಪುತ್ತಿದೆ ಎಂದು ತಾಲೂಕು ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ಬಸನಗೌಡ ಬಿರಾದಾರ್ ಹೇಳಿದರು. ನಮ್ದು ಸೆಪ್ಟೆಂಬರ್ 1ರಲ್ಲಿ ನಮ್ದು ಸಾಲಮರದ ತಿಮ್ಮಕ್ಕ ವೃಕ್ಷೋದ್ಯಾನದ ಭೂಮಿ ಪೂಜೆ ಇತ್ತು. ಮಾನ್ಯ ಸಚಿವರು ಬಂದಿದ್ರು, ಎಂ ಬಿ ಪಂಡಿತ್ ಸಾಹೇಬರು ಬಂದಾಗ ಸನ್ಮಾನ, ಅವರು ಒಂದು ಸನ್ಮಾನ ಮಾಡ್ಬೇಕಂದ್ರು. ಅವ್ರು ಅರ್ಜೆಂಟ್ ಅಲ್ಲಿ ಇದ್ರು, ಹೋಗ್ತಾ ಇದ್ರು. ಒಂದೇ ಮಾತು, ಹಸಿರು ತೋರಣ ಬೆಳಗದ ಸರ್ ನಾವು ಸನ್ಮಾನ ಮಾಡ್ಬೇಕಂದ್ರು. ಸಾಹೇಬ್ರು ಕೆಳಗಿಳಿದವರು ಮೇಲ್ಗಡೆ ಬಂದು ವೇದಿಕೆ ಮೇಲೆ ಬಂದು ಸನ್ಮಾನ ಸ್ವೀಕರಿಸಿದವರು. ಇದು ಏನ್ ತೋರಿಸ್ತದಪ್ಪ ಅಂದ್ರ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಸಹಿತ ಎಲ್ಲರಿಗೂ ಗೊತ್ತಾಗ್ತದೆ, ಸಮಾಜಮುಖವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಈ ಒಂದು ಸಂಘಕ್ಕೆ ಬಹಳ ಒಂದು ಅತ್ಯುತ್ತಮವಾದ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಆದಿಯಾಗಿ ಸಸಿಗಳಿರ್ಬೋದು, ಅಚ್ಚುತ ಅವರು ಎಲ್ಲೇ ಹೇಳಿರ್ತಕ್ಕಂಥ ಸ್ಥಳಗಳಲ್ಲಿ ನಡತೋಪು ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮ ಅರಣ್ಯ ಇಲಾಖೆ ಸಹ ಅವರಿಗೆ ಕೈ ಜೋಡಿಸ್ತದ, ಮುಂದೂ ಸಹ ಜೋಡಿಸ್ತಾ ಇರ್ತದ. ಮುಂದೆ ಏನಪ್ಪಾ ಅಂದ್ರೆ ಅವ್ರು ಏನ ಕೈಗೊಳ್ತಿರ್ತಾರ ಸಮಾಜಮುಖಿ ಕಾರ್ಯಗಳಿಗೆ ಅರಣ್ಯ ಇಲಾಖೆ ಯಾವಾಗಲೂ ಸಹಿತ ಅವ್ರ ಜೊತೆಗೆ ಇರ್ತದ ಅಂತೇಳಿ ನಾನು ಆಶಿಸಿ ನೀಡುತ್ತೇನೆ. ಅದೇ ರೀತಿಯಾಗಿ ಅವ್ರು 2023ರಲ್ಲಿ ಒಂದು ನಾವು ಟ್ರೀ ಪಾರ್ಕ್ ಹೇಳಿದ್ರು ಸರ್, ಒಂದು ಕಲ್ಲು ಗುಡ್ಡ ಇತ್ತು ಬಿದಿರ್ಕುಂದಿ. ಆ ಮುಂಚೆನೆ ಅವರು ಬಂದು ಜಾಗವನ್ನು ತೋರಿಸಿ, ಮಾನ್ಯ ಸಚಿವರೇ ಶಾಸಕರಿಗೆ ತೋರಿಸಿ ಈ ಸರ ಇಲ್ಲಿ ಒಂದು ಟ್ರೀ ಪಾರ್ಕ್ ಮಾಡೋಣ ಅಂತೇಳಿ ಇವನ್ ನಾವು ಹಿಡಿಲಕ್ಕೂ ಸಾಧ್ಯ ಇರ್ತಕ್ಕಂಥ ಪ್ರದೇಶ ಇತ್ತು. ಆ ಪ್ರದೇಶಕ್ಕೆ ಕರ್ಕೊಂಡೋಗಿ ಈ ಹಸಿರು ತೋರಣ ಭಾಗದ ಒಂದು ಫೋರ್ಸ್ ಇತ್ತು, ಇಲ್ಲಿ ಏನಾದ್ರು ಮಾಡ್ಬೇಕಂತ ಹೇಳಿ. ಅವಾಗ ಶಾಸಕರು ಬಂದ್ರು, ಆಯ್ತು ಒಂದು ನೀವು ಒಂದು DPR ಮಾಡಿಕೊಡಿ, ಅದನ್ನ ಮಾಡೋಣ ಅಂತೇಳಿ. ಅದನ್ನ ಲಾಸ್ಟ್ ಇಯರ್ ನಾವು ಭೂಮಿ ಪೂಜೆಯನ್ನು ಮಾಡಿದೀವಿ. ಈಗ ಆಲ್ಮೋಸ್ಟ್ ಇನ್ನೊಂದು 3 months ಅಲ್ಲಿ ಅದು ಮುಗಿಯುವ ಹಂತಕ್ಕೆ ಬಂದಿದೆ. ಅದು ಒಂದು ಒಳ್ಳೆಯ ಪರಿಸರವನ್ನು ಕೊಡ್ಲಿಕ್ಕೆ ಮೂಲ ಕಾರಣೀಕರ್ತರು ಯಾರಾಗಿದ್ದಾರೆ ಅಂದ್ರೆ ಹಸಿರು ತೋರಣ ಬಳಗದ ಸದಸ್ಯರು ಮತ್ತು ಮಾನ್ಯ ಶಾಸಕರು. ಇವೆಲ್ಲವೂ ಯಾಕೆ ಹೇಳ್ತೇನೆ ಅಂದ್ರೆ, ನಾವು ಅಧಿಕಾರಿಗಳು 4 ವರ್ಷ 2 ವರ್ಷ ನಾವು ಕೆಲಸ ಮಾಡ್ತೀವಿ, ಮತ್ತೊಂದು ಊರಿಗೆ ಹೋಗ್ತಾ ಇರ್ತೇವೆ ಟ್ರಾನ್ಸ್ಫರ್ಸ್. ಇಲ್ಲಿರ್ತಕ್ಕಂಥ ಸಮಾಜ, ತಾವು ಇರ್ತಕ್ಕಂಥ ಜನರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಆಗ್ಬೇಕಂತಕ್ಕಂಥದ್ದು ಸಮಾಜಮುಖಿ ಎಲ್ಲರಲ್ಲಿ ಬರಬೇಕಂತೇಳಿ ಏನಪ್ಪಾ ಅಂದ್ರೆ ಪ್ರೇರೇಪಣೆ ಮಾಡ್ತಕ್ಕಂಥ ಕೆಲಸವನ್ನ ಹಸಿರು ಬಳಗ ತೋರಿಸಿ ಮಾಡ್ತಾ ಇದ್ದಾರೆ. ಪಟ್ಟಣದ ಹಸಿರು ತೋರಣ ಗೆಳೆಯರ ಬಳಗದಿಂದ ಭಾನುವಾರ ಹಮ್ಮಿಕೊಂಡ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಅವರು ಮಾತನಾಡಿದರು. ಮನುಷ್ಯನ ಅತಿಯಾದ ದುರಾಸೆಯ ಫಲಿತಾಂಶ ಏನೆಂಬುದನ್ನು ಕೂಡ ಕರೋನಾ ಪ್ರವಾಹ, ಭೂಕುಸಿತದ ಮೂಲಕವೇ ಪ್ರಕೃತಿ ಎಚ್ಚರಿಸಿದೆ. ಉತ್ತಮ ಹವಾಮಾನ ಮುಂದಿನ ಭವಿಷ್ಯಕ್ಕಾಗಿ ಎಂಬ ಧ್ಯೇಯವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಿದೆ ಎಂದು ಹೇಳಿದರು. ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಗಿರೀಶ್ ಅಲುಕೊಡೆ ಮಾತನಾಡಿ, ಪ್ಲಾಸ್ಟಿಕ್ ಬಳಕೆ ಕೈ ಬಿಡುವುದು, ಮಣ್ಣಿನ ಗಣಪತಿ ಇಡುವುದು, ಪಟಾಕಿ ನಿಷೇಧ ಇಂದಿನ ಅಗತ್ಯ ಎಂದು ಹೇಳಿದರು. ಮಣ್ಣಿನ ಮಾಲಿನ್ಯ ಆಗ್ತೈತಿ, ಅದರಿಂದ ಬಳಸಬೇಡ್ರಿ, ಆದಷ್ಟು ಮಣ್ಣಿನ ಮೂರ್ತಿಗಳನ್ನ ಬೆಳೆಸಿ ಅಂತ ಅದೊಂದು ಕಾರ್ಯಕ್ರಮ ಹಾಕೊಂಡ್ರು. ಅವರಿಗೆ ನಮ್ಮ ಇಲಾಖೆಯಿಂದ ಹತ್ತಿರದ ಧನ್ಯವಾದ ಗಳಿಸ್ತೀನಿ. ಮತ್ತೊಂದು ಇನ್ನೊಂದು ಗಾಳಿಯ ಬಗ್ಗೆ ಹೇಳ್ಬೇಕಂದ್ರೆ ಅವರು ಪಟಾಕ್ಷಿ ಬಳಸಬೇಡ್ರಿ ಅಂತ ಹೇಳಿದ್ರು ಈ ವರ್ಷ ಗಣಪತಿಯಲ್ಲಿ. ಅದು ನಮ್ಗೆ ಬಹಳ ಖುಷಿ ಕೊಡುತ್ತೆ. ಯಾಕಂದ್ರೆ ಏನ್ ಮಾಡ್ತೀವಿ ಅದು ಅವೇರ್ನೆಸ್ ಭಾಳ ಆಗೋದಿಲ್ಲ. ಹಿಂಗ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದಾಗ ಮಾತ್ರ ಅದು ಒಂದು ಯಶಸ್ಸಿಗೆ ಬರ್ತದೆ. ಅದೊಂದು ಸತ್ಕಾರ್ಯ ಮತ್ತು ಸದುದ್ದೇಶ ಆಗ್ತದೆ ಅಂತ ಹೇಳಿ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಇನ್ನೊಂದು ನೀರಿಂದ ಅವರು ನೀರಿಂದ ಏನ್ ಮಾಡೋದ್ರೆ ಈ ವರ್ಷ ಬೇಸಿಗೆಯಲ್ಲಿ ಈ ಪಕ್ಷಿ ಪ್ರಾಣಿಗಳಿಗೆ ತಟ್ಟೆಗಳನ್ನು ಕೊಟ್ಟರು, ನೀರಿನ ತಟ್ಟೆಗಳನ್ನ. ಅದು ಮನೆಗೆ ಅವರು ಇಲ್ಲಿ ಮಧ್ಯವಾದಲ್ಲಿ ಸಂಚರಿಸಿ ಪ್ರತಿಯೊಂದು ಮನೆಗೆ, ಆ ವಾರ್ಡ್ ಮನೆಗೆ ಹೋಗಿ ನೀರಿನ ತಟ್ಟೆ ಕೊಟ್ಟು ಪ್ರಾಣಿ ಪಕ್ಷಿಗಳಿಗೆ ನೀಡೋದು. ಹಂಗ ಈ ವರ್ಷ ಅವ್ರು ಏನ್ ಮಾಡಿದ್ರು 3 ವಿಧದಲ್ಲಿ, ಅದೇ ನೋಡಿ ಖುಷಿ ಆಗ್ತದೆ ನಮ್ಗೆ. ನಮ್ಮ ಇಲಾಖೆ ಜೊತೆ ಹಿಂಗ ಕೈ ಜೋಡಿಸ್ರ ನಮ್ಮ ಮುದ್ದೇವಾಳ ಅಷ್ಟೇ ಅಲ್ಲ, ಹಿಂಗೆ ಎಲ್ಲಾ ಕಡೆನೂ ನಾವು ಪ್ರಯತ್ನ ಮಾಡಿದ್ರೆ ಎಲ್ಲಾ ಕಡೆನೂ ಸಕ್ಸಸ್ ಆಗು ಅಂತೇಳಿ ನಮ್ಮ ಮುದ್ದೇವಾಳದಲ್ಲಿ ಹಸಿರು ತೋರಣ ಬಳಗ ಅದನ್ನು ಮಾಡಿ ತೋರಿಸಿದೆ. ಅವ್ರಿಗೆ ನಾ ಡಿಪಾರ್ಟ್ಮೆಂಟ್ ಇಂದ ತುಂಬಿರುವ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಮಾತನಾಡಿ, ಪುರಸಭೆ ವತಿಯಿಂದ ಈ ವರ್ಷ 3000 ಗಿಡಗಳನ್ನು ನೆಡಲು ಗುರಿ ಇಟ್ಟುಕೊಳ್ಳಲಾಗಿದೆ ಎಂದು ತಿಳಿಸಿದರು. ಫುಲ್ ಪ್ಲಾನ್ ಸಿಟಿ 4 ಕಡೆ ರೋಡ್ ಅಂತ ಇರುವಂಥ ಇವ್ರಿ ಅದಂದ್ರೆ ವಿದ್ಯಾಗಿರಿ ನವನಗರ ಬಿಟ್ರೆ ನಮ್ಮದು ಮುದ್ದೇಬೇಳದಾಗಿರುವಂಥದ್ದು ಇದು ನಮ್ಮ ಏರಿಯಾನೇ, ನಮ್ಮ ಪುರಸಭೆ ಆ ಏರಿಯಾ ಐತಲ್ಲ ಅದನ್ನು. ಅಂಥ ಏರಿಯಾಗಳು ಇವತ್ತು ಇಲ್ಲಿ ಹಸಿರೀಕರಣ ಮಾಡ್ಬೇಕಂಥೇಳಿ ಎಲ್ಲ ಯುಗದೊಳಗೂ ಅವ್ರದ್ದೊಂದೇ ಇವತ್ತಿನವರೆಗೂ ಗಿಡ ಹಚ್ಚಬೇಕನ್ನೋದು ಪ್ರಾಚೀನ ಕಾಲದಾಗ. ಇದೇ ವೇಳೆ ಹಸಿರು ತೋರಣ ಗೆಳೆಯರ ಬಳಗದ ಅಧ್ಯಕ್ಷರಾದ ಅಮರೇಶ್ ಕುಳಿ, KBJNL ಸಹಾಯಕ ಅರಣ್ಯಾಧಿಕಾರಿ ಶಿವಾನಂದ್ ಜಿಡ್ಡಿಮನಿ ಮಾತನಾಡಿದರು. ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ನೀಡುವ 2026ನೇ ಸಾಲಿನ ಪರಿಸರ ರಕ್ಷಕ ಪ್ರಶಸ್ತಿಗಳನ್ನು ಮಿಥುನ್ ನೇಮಪ್ಪ ಚವಾಣ್, ಸಂಗಪ್ಪ ನಂದಪ್ಪ ನಾಗಾವಿ, ಮಾಣಪ್ಪ ಸಂಜೀವಪ್ಪ ಕರಡಿ, ರಾಮಣ್ಣ ಪರಪ್ಪಗೋಳ್, ವಿಠಲ್ ತೆಗ್ಗಿ ಅವರಿಗೆ ನೀಡಿ ಸನ್ಮಾನಿಸಲಾಗಿದೆ. ಅವರಿಗೆ ಧನ್ಯವಾದಗಳು.
ದ್ವಿತೀಯ ಬಹುಮಾನದಲ್ಲಿ ಅವರಿಗೆ ಧನ್ಯವಾದಗಳು. ಆಯಿತು. ಬಳಗದ ಕಾರ್ಯದರ್ಶಿ ಬಸವರಾಜ್ ಬಿಜ್ಜೂರ್, ತಂಗಡಿಗೆ PKPS ಅಧ್ಯಕ್ಷ ಶ್ರೀಶೈಲ್ ಮರೋಳ್ ಸೇರಿದಂತೆ ಹಸಿರು ತೋರಣ ಗೆಳೆಯರ ಬಳಗದ ಅರಣ್ಯ ಇಲಾಖೆಯ ಪುರಸಭೆಯ ವರ ಮಾರುತೇಶ್ವರ ದೇವಗಳ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮಾಣಿಕ್ಯಮ್ಮ ತಳಸ ಪ್ರಾರ್ಥಿಸಿದರೆ ನಾಗಭೂಷಣ್ ಅವಧಿ ವಚನಗೀತೆ ಹಾಡಿದರು. ಡಾಕ್ಟರ್ ವೀರೇಶ್ ಇಟಗಿ ಸ್ವಾಗತಿಸಿದರು. ಮಹಾಬಲೇಶ್ ಕಡೆ ನಿರೂಪಿಸಿದರು. ವೀರೇಶ್ ಡವಳಿಗೆ ಪರಿಚಯಿಸಿದರು. ನಾವು ಈ ವಿವಿಧ ಅಂದರೆ ವೃತ್ತಿಯಲ್ಲಿ ಶಿಕ್ಷಕರಾಗಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಿದೆ, ಆರೋಗ್ಯ ಇಲಾಖೆ, ಬೇರೆ ಬೇರೆಯಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಇಟ್ಟುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥವರನ್ನು ಒಟ್ಟು 5 ಜನರನ್ನು ಗುರುತಿಸಿ ಪ್ರತಿ ವರ್ಷವೂ ಕೂಡ ಅವರನ್ನು ನಾವು ಗೌರವಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇದು ಏನಪ್ಪ ಅಂದ್ರೆ ಸಮಾಜಕ್ಕೆ ಇನ್ನೊಬ್ಬರಿಗೆ ನಾವೇನು ಕೆಲಸ ಮಾಡಿದ್ವಿ ಅಂತಂದ್ರೆ ಅನೇಕ ಬಡಾವಣೆಗಳದಾವ, ಅವನ್ನ ಯಾರ್ಯಾರು ಅತಿಕ್ರಮಣ ಮಾಡ್ಕೊಂಡಿದ್ರು, ಖಾಲಿ ಬಿದ್ದಿದ್ದು, ಇದನ್ನ ಹಿಡ್ಕೊಂಡು ಹೇಳ್ತೀನಿ. ಗೇಟ್ಗಳಿದ್ದಿಲ್ಲ, ನಾವು ಅನುದಾನ ತಗೊಂಡಿದ್ರು, ಗೇಟ್ಗಳಿದ್ದಿಲ್ಲ. ಆ ಗೇಟ್ ಹಚ್ಚುವಂತ ಕೆಲಸವನ್ನು ಮನವೊಲಿಸಿ ಕೆಲಸ ಮಾಡಿದ್ವಿ. ಅನೇಕ ಇವತ್ತು ಕೃಷಿ ಇಲಾಖೆ ನೋಡ್ಬೋದು, MGS ಕಾಲೇಜ್ ನೋಡ್ಬೋದು, UBC ಹೈಸ್ಕೂಲ್ ನೋಡ್ಬೋದು, ತಹಶೀಲ್ದಾರ್ ಆಫೀಸ್ ನೋಡ್ಬೋದು. ನೀವು ನಂಬಲ್ಲ, ನಮ್ಮ ಚಿರದಿನ ಸರ್ ಇದಾರ, ಎಕ್ಸ್ ಸರ್ವಿಸ್ ಮ್ಯಾನ್ ಅವರು, ನಮ್ಮ ರಾಷ್ಟ್ರೀಯ ಕಲ್ಯಾಣ ಮಠ ಅದಾರ, ಕಾಮಟೆಯವ್ರು ಅದಾರ. ಹೆಂಗಂದ್ರೆ ತೆಗೆದು ಪೈಪ್ಲೈನ್ ಹಾಕಿದ್ವಿ. ನಾವು ಇಲ್ಲಿ ಹಾಕಿದ್ವಿ, ತಹಶೀಲ್ದಾರ್ ಆಫೀಸ್ ತೆಗೆದು ಪೈಪ್ಲೈನ್ ಮಾಡಿ ಸ್ವಂತ ಖರ್ಚುಗಳನ್ನು ಮಾಡಿ ಗಿಡಗಳನ್ನ ಹಚ್ಚಿದ್ವಿ. ನೀವು ನಂಬಲ್ಲ, ತಹಶೀಲ್ದಾರ್ ಆಫೀಸ್ ಹತ್ರ ಗಿಡ ಹಚ್ಚುವತ್ನಾಗ ಒಬ್ಬ ವ್ಯಕ್ತಿ ಗಿಡ ಹಚ್ಚಿದ್ರೆ ಸುಮ್ಮನೆ ಉಡಾಳ ಮಂದಿ ಕೊಡ್ತಾರೆ ಅನ್ನುವಂತ ಮಾತು ಬಂದು. ಅಂದ್ರೆ ಎಷ್ಟು ಜನ ಅಂದ್ರೆ ಅವ್ರ ಅಭಿಪ್ರಾಯ ಹೆಂಗಿರ್ತದೆ ಅಂತ ಹೇಳ್ತೇನೆ ನಾನು. ಇವತ್ತಿಗೆ ನೀವು ನಂಬಲ್ಲ ಎಷ್ಟು ಚಂದ ಗಿಡಗಳಾಗ್ಯಾವ ಅಂತಂದ್ರೆ, ಆ ಒಂದು ಟ್ರೀ ಗಾರ್ಡ್ ಹಾಕಿವಿ, ಟ್ರೀ ಗಾರ್ಡ್ ಅನ್ನ ಕತ್ತರಿಸಕ್ಕಾಗಲ್ಲ, ಅಷ್ಟು ವಿಶಾಲವಾಗಿ ಬೆಳೆದವ್ರು. ತಹಶೀಲ್ದಾರ್ ಭಗವಾನ್ ಸಾಹೇಬ್ರು ಇದ್ರು, ಅವ್ರಿಗೆ ಹೋಗಿ ಅಲ್ಲಿದ್ದಂತ ಸಿಬ್ಬಂದಿಗೆ ನೀವು ಕೆಲಸ ಮಾಡೋದ್ರ ಜೊತೆಗೆ ಗಿಡ ಹಚ್ಚುವಂತ ಕೆಲಸ ಮಾಡ್ರಿ, ಅದು ಖುಷಿ ಕೊಡುತ್ತೆ ಅಂತ ಹೇಳೋದ್ರ ಜೊತೆನೆ ಅನೇಕ ಕೆಲಸ ಮಾಡಿದೀವಿ. ಇವತ್ತಿಗೆ ವೀರಶೈವ ಲಿಂಗಾಯತ ಸ್ಮಶಾನ ಭೂಮಿ ನೋಡ್ಬೋದು, ನಮ್ಮಲ್ಲಿ ಮೈಬೂಬ್ ನಗರದ ಕಬರಸ್ಥಾನ ನೋಡ್ಬೋದು. ನಾವು ಅಡ್ಡಾಡದ ಜಾಗ ಇಲ್ಲ. ನಾವು ಅಂಜಮನ ಶಾಲೆಗೆ ಹೋಗ್ತಿದ್ವಿ. ಅಂದ್ರೆ ಮೊದಲೇ ಏನ್ ಮಾಡ್ತಿದ್ವಿ, ರಾತ್ರಿ ಫೋನ್ ಹಚ್ತಿದ್ವಿ ನಾವು ಅಂಜಮನ ಸಂಸ್ಥೆಯವರಿಗೆ, ನಮ್ಮ HR ಭಗವಾನ್ ಅವರು ಎಲ್ಲರಿಗೂ ಫೋನ್ ಹಚ್ಚಿ ಹೇಳ್ತಿದ್ವಿ, ನಾಳೆ ನಿಮ್ ಸ್ಕೂಲಿಗೆ ಬರ್ತೀವಿ ಅಂತ ಹೇಳಿ. ಅವ್ರು ಎಷ್ಟು ಖುಷಿಯಿಂದ ಕೆಲಸ ಮಾಡ್ತಿದ್ರು ಅಂದ್ರೆ, ನಾವು ಬರ್ತೀವಿ ಅಂದ್ರೆ ನಮ್ಮನ್ನು ಸ್ವಾಗತ ಮಾಡ್ತಿದ್ರು, ಚಹಾ ಕುಡಿಸಿದ್ರು, ಟಿಫಿನ್ ಮಾಡಿಸ್ತಿದ್ರು. ನಮಗೆ ಖುಷಿ ಅದು. ಬೆಳಗಿನ ಒಂದು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.